ಮತ್ತೊಮ್ಮೆ ಮಗದೊಮ್ಮೆ ನಾನೆಲ್ರಿಗೂ ರಿಕ್ವೆಸ್ಟ್ ಮಾಡೋಕ್ಕೆ, ನನಗೆ ಮೊನ್ನೆ ಒಂದು ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ನನ್ನೆಲ್ಲ ಸ್ನೇಹಿತರಿಗೆ ನನಗೆ ಮೊನ್ನೆ ಒಂದು ಕನಸು ಬಂದಿತ್ತು ಸಭಾಧ್ಯಕ್ಷರೇ. ಆ ಕನಸಲ್ಲಿ ಏನಿತ್ತು ಅಂದರೆ, ಆ ಕನಸನ್ನು ಹೇಳ್ಬಿಡ್ತೀನಿ ಸಭಾಧ್ಯಕ್ಷರೇ. ಕ್ವಶನ್ ಪೇಪರ್ ನಮ್ಮ ಟೀಚರ್ ನನಗೆ ಕೊಟ್ಟರು ಸಭಾಧ್ಯಕ್ಷರೇ. ಫಾದರ್ ಆಫ್ ನೇಷನ್ ಯಾರು ಅಂತ ನಾನು ಬರ್ದೆ ಸಭಾಧ್ಯಕ್ಷರೇ, ಮಹಾತ್ಮ ಗಾಂಧಿ ಅಂತ. ಇದೇ ಕ್ವಶನ್ ಪೇಪರು ಕನಸಲ್ಲಿ ಅಶೋಕ್ ಅಣ್ಣಗೆ ಅವ್ರ ಟೀಚರ್ ಕೊಡ್ತಾರೆ ಸಭಾಧ್ಯಕ್ಷರೇ. ಅಶೋಕ್ ಅಣ್ಣ ಅವ್ರಿಗೆ ಫಾದರ್ ಆಫ್ ನೇಷನ್ ಯಾರು ಅಂತ ಕೇಳಿದ್ರೆ ಲಾಸ್ಟ್ ವೀಕ್ ಆಗಿದ್ರೆ JP ನಡ್ಡಾಜಿ, ಈ ವೀಕ್ ಆಗಿದ್ರೆ ನಿತಿನ್ ನಬೀನ್ಜಿ ಅಂತ ಬರೀತಾರೆ ಸಭಾಧ್ಯಕ್ಷರೇ. ಇದು ಕನಸು ಸಭಾಧ್ಯಕ್ಷರೇ, ಇದು ಜಸ್ಟ್ ಕನಸು ಸಭಾಧ್ಯಕ್ಷರೇ. ಏನ್ ಸರ್ ಇದೆಲ್ಲ? ಇದೇ ಕನಸು ಸರ್, ಸಭಾಧ್ಯಕ್ಷ ಕನಸು ಸಭಾಧ್ಯಕ್ಷರೇ. ಸಾಹೇಬ್ರಿಗೆ ಪೇಪರ್ ಕೊಡ್ತೀನಿ ಸಭಾಧ್ಯಕ್ಷರೇ. ಹೂ ಇಸ್ ದ ಸಭಾಧ್ಯಕ್ಷರೇ. ಈ ಕನಸಲ್ಲಿ ಇದು ಜಸ್ಟ್ ಕನಸಷ್ಟೇ ಸಭಾಧ್ಯಕ್ಷರೇ. ಇವತ್ತು ಬಹಳಷ್ಟು ವಿಚಾರಗಳನ್ನ ನಾನು ಇವತ್ತು ಆಶಾ ಕಿರಣ ಸ್ಕೀಮ್ ಅಂತ ಸರ್ಕಾರ ತಂದಿದೆ ಸಭಾಧ್ಯಕ್ಷರೇ. ಎಸ್ಟಾಬ್ಲಿಷ್ ಮಾಡಿದೆ ಸಭಾಧ್ಯಕ್ಷರೇ. ಅಷ್ಟೇ ಅಲ್ಲ ಸಭಾಧ್ಯಕ್ಷರೇ, 31 ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಅಲ್ಲೂ ನಾವು ಹೆಲ್ತ್ ಇದ್ ಮಾಡ್ತಾ ಇದೀವಿ ಸಭಾಧ್ಯಕ್ಷರೇ. ಮುನಿರಾಜ್ ಅವ್ರು ಹೇಳಿ ನೋಡಿ, ಅವರು ನಮ್ಮ ಚೀಫ್ PM ಅಶೋಕ್ ಬಗ್ಗೆ ಹೇಳಿದ್ರ, ಯಾರು ನಿಮ್ಗೆ ಗೊತ್ತು? ಒಬ್ರು ಹೇಳ್ದ ಆಯ್ತಪ್ಪ, ಏನ್ ಮಾತಾಡ್ತೀರಿ? ಅವರು ಹೇಳಿದ್ದಾರೆ, ಪ್ರತಿಯೊಂದು ರಾಜಕೀಯ ಪಬ್ಲಿಕ್ ವೆಲ್ಫೇರ್ ನ ಎನ್ಶೋರ್ ಮಾಡಬೇಕು ಅಂತ 119 ನ್ಯೂ ಲಾಸ್ ನ ನಾವ್ ಎನೆಕ್ಟ್ ಮಾಡಿದೀವಿ ಸಭಾಧ್ಯಕ್ಷರೇ. 900 ಸ್ಕೂಲ್ಸ್ ನ KPS ಆಗಿ ಅಪ್ಗ್ರೇಡ್ ಮಾಡಿದೀವಿ. ಬೈಲಿಂಗ್ಯುವಲ್ ನಮ್ಮ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ. ಮತ್ತೆ ಇವತ್ತು ಬ್ರಿಟಿಷ್ ಇದ್ರ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಎಜುಕೇಶನ್ ಸಿಸ್ಟಮ್ ನ ಡೆವಲಪ್ ಮಾಡ್ತಿದೀವಿ. ಬಹಳಷ್ಟು ನಗರಗಳಿಗೆ ನಾವು ಬಹಳಷ್ಟು ನಗರವನ್ನ, ಪ್ರತಿ ಜಿಲ್ಲೆಯನ್ನ ಅಶೋಕ್ ಅಂತ ನೀವೇ ಬಂದ ನಾನು ಕಂಟಿನ್ಯೂ ನಾನು ಇಲ್ಲ ಸಭಾಧ್ಯಕ್ಷರೇ, ನಾನು ಕೊಡಿ ಅಂತಿರಲ್ಲ, ನಾನು ವೈಯಕ್ತಿಕವಾಗಿ ಮುಗಿಸ್ಲಿ ನಾನು ಸಭಾಧ್ಯಕ್ಷರೇ, ನಾನು ಅಶೋಕ್ ಅಣ್ಣನವ್ರಿಗೆ ಅವ್ರ ಇಂಗ್ಲಿಷ್ಗೆ ಅಭಿಮಾನಿ ನಾನು ಯಾರ ಹೆಸರು ಹೇಳಿದ್ದೆ? ನಿಮ್ಮ ಹೆಸರಲ್ಲ ಅಶೋಕ್ ಅಣ್ಣ, ನೀವು ನನಗೆ ಬಹಳ ದೊಡ್ಡ ಇನ್ಸ್ಪಿರೇಷನ್. ನಿಮ್ಮ ಹೆಸರಲ್ಲ, ನನ್ಗೆ ಇನ್ಸ್ಪಿರೇಷನ್. ನನ್ನ ಹೆಸರು ಅವ್ರು ಹೇಳಿದ್ದಾರೆ. ಅಧ್ಯಕ್ಷರೇ, ನನಗೆ ಅಶೋಕ್ ಕಂಟಿನ್ಯೂ. ಸುರೇಶ್ ಏನ್ ಹೇಳಿದೆ ಹೇಳಪ್ಪ, ಕನಸಲ್ಲಿ ಏನ್ ಬಂತು? ಏನಿಲ್ಲ, ಮತ್ತೆ ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಇಲ್ಲ, ಇದು ಯಾರ ಮೇಲೆ ಬಹಳ ಗೌರವ, ಕಂಟಿನ್ಯೂ ಸಹಜವಾಗಿ ಕನ್ಸಲ್ ಬರ್ತಾರೆ ಸಭಾಧ್ಯಕ್ಷರೇ ಅಂತ ಹೇಳ್ತಾ, ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.